ಒಂದ್ ವೇಳೆ ನಾವು ತ್ಯಾಗ ಮಾಡೋದು ಆಯ್ತು ಅಂದ್ರೆ ಈಶ್ವರಪ್ಪನವರು ಮುಖ್ಯಮಂತ್ರಿ ಮಾಡೋದನ್ನ ನಾವು ಬಿಡೋದಿಲ್ಲ. ಒಂದ್ ವೇಳೆ ನಾವು ತ್ಯಾಗ ಮಾಡೋದು ಆಯ್ತು ಅಂದ್ರೆ ಈಶ್ವರಪ್ಪನವರು ಮುಖ್ಯಮಂತ್ರಿ ಮಾಡೋದನ್ನ ನಾವು ಬಿಡೋದಿಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೇನೆ ಅಂದ್ರೆ, ಒಂದೇ ಮಾತು ಪ್ರಧಾನಮಂತ್ರಿಗಳು ಹೇಳಿದ್ರೆ ಅವ್ರು ವಿಧಾನಸಭಾ ಬಿಟ್ಟು ಹೋದ್ರು. ಅವರೆಂದು ಪಕ್ಷಕ್ಕೆ ದ್ರೋಹ ಮಾಡಲಿಲ್ಲ, ಯಾರಿಗೂ ದ್ರೋಹ ಮಾಡಲಿಲ್ಲ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿದ್ರು, ಅವಾಗೂ ಅವ್ರಿಗೆ ತೊಂದರೆ ಕೊಟ್ಟರು. ಮ್ಯಾಗಿನವ್ರು ಹೇಳ್ಯಾರ ಅದನ್ನ ಕೈ ಬಿಟ್ಟು. ಇನ್ನು ಮೇಲೆ ಈಶ್ವರಪ್ಪ ಸಾಹೇಬ್ರಿಗೆ ಒಂದು ಮಾತು ಹೇಳ್ತೀನಿ, ನಿಮ್ಮ ಜೊತೆಗೆ ವೀರರಾಣ ಟಿಪ್ಪು ಚೆನ್ನಮ್ಮನ ವಂಶದವರ ಅವತ್ತ ನಾವು ಗಟ್ಟಿಯಾಗಿ ನಿಮ್ ಹಿಂದಿರ್ತೀವ ಅಂತ ಮಾತನ್ನ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅವಾಗ ಗೊತ್ತಾಗ್ಬೇಕು, ಇದು ಕೇಸರಿ ಜೆಂಡ ನಿಲ್ತಿಲ್ಲ. ಇದು ಗುರುಗಳು ಕೇಸರಿ ಯಾಕೆ ಹಾಕೊಂಡಾರ? ಇದು ಸನಾತನ ಧರ್ಮಕ್ಕ ಯಾರು ಸ್ಥಾಪಕ ಇಲ್ಲ. ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟು ಎಲ್ಲಾ ಜಾತಿಯೊಳಗೆ ಒಬ್ಬೊಬ್ರು ತಗೊಂಡು ಹೊಸ ನಾಟಕ ಕಟ್ಟಬೇಕಂತ ಚಿಂತನೆ ಇರುತ್ತೆ ರಾಜ್ಯದಲ್ಲಿ. ನಮ್ಮ ಈಶ್ವರಪ್ಪನವ್ರಿಗೆ ಏನೋ ಅನ್ಯಾಯ ಆಗಿರ್ಬೋದು, ನಾವೇನು ಬಿಟ್ಟು ಕೊಡು ಮಕ್ಕಳಲ್ಲ. ಈಗ ನಾವೆಲ್ಲ ವಿಚಾರ ಮಾಡೋಣ, ಸಿದ್ದರಾಮಯ್ಯ ನಂತರ ಯಾರಪ್ಪ ಕರ್ನಾಟಕಕ್ಕಂದ್ರೆ ಈಶ್ವರಪ್ಪನವ್ರು ಬಿಟ್ರೆ ಮತ್ತೆ ಯಾರು ಇಲ್ಲ. ಅವ್ರಿಗೆ ಅನ್ಯಾಯ ನಾವೇನು ಮೇಲೆ ಚೇಂಜ್ ಆಗೋ ಗಿರಾಕಿಗಳಲ್ಲ. ಚೇಂಜ್ ಆಗ್ಲಾರ್ದಕ್ಕೆ ನಮ್ಗೆ ಇತ್ತಲ್ಲ. ಯಾರು ಹಿಂದೂ ಪರವಾಗಿ ಮಾತಾಡ್ತಾರಲ್ಲ ಅವ್ರು ಟಾರ್ಗೆಟ್ ಆಗ್ಲಾಕತ್ತಾರ ಕರ್ನಾಟಕ. ಯಾರು ಅಡ್ಜಸ್ಟ್ಮೆಂಟ್ ಅದಲ್ಲ ಅವ್ರ ಅನುಭವಿಸ್ಲಾಕತ್ತಾರ. ನಾವು ಬಂದಾಗ ನಾ ಮುಖ್ಯಮಂತ್ರಿ, ನೀ ಬಂದಾಗ ನೀ ಮುಖ್ಯಮಂತ್ರಿ, ನೀನು ಇವತ್ತು ವೀಕಿ ಕ್ಯಾಂಡಿಡೇಟ್, ನಾನು ಇವತ್ತು ವೀಕಿ ಕ್ಯಾಂಡಿಡೇಟ್. ಇಬ್ರು ಮಕ್ಕಳ ಆಸೆ ಬಂದು ಬರೀ ಸೋಮ ಪಾದಯಾತ್ರೆ ನೋಡು, ಬೋಗಸ್ ಪಾದಯಾತ್ರೆ ವಿಧಾನಸಭೆ ತೀವ್ರವಾಗಿ ಖಂಡಿಸುತ್ತೇವೆ. ಹೋಗ್ತಾರೆ ನಾವು ಈಶ್ವರಪ್ಪನವ್ರು ಹಂಗೆ ನಡೆಯಲ್ಲ. ಸಿದ್ದರಾಮಯ್ಯನವ್ರಿಗೂ ವಿಧಾನಸಭೆ ಅವ್ರನ್ನೆಂದೂ ಭೇಟಿನೇ ಆಗಿಲ್ಲ. ಅವ್ರಿಗೆ ನಾವು ಭೇಟಿ ಆಗೋದಿಲ್ಲಪ್ಪ ಅಂದ್ರೆ ವಿಧಾನಸಭೆ ಒಳಗೆ. ಹುಡುಗಿದವ್ರು ಯಾರಿಗೂ ಭೇಟಿ ಆಗಲಾರ್ದೇ ನಮ್ಮ ಹಿಂದುತ್ವ ಸಲುವಾಗಿ ನಮ್ಮ ಸಮಾಜ ಇವತ್ತು ನೋಡಿ, ನಮ್ಮ ಕೂಡಲ ಸಂಗಮ ಸ್ವಾಮಿ ನಮ್ಮ ಸಮುದಾಯಕ್ಕೂ ಒಂದೇ ಬರೇ ಪಂಚಮಸಾಲಿ ಅಲ್ಲ, ಆದಿಮಣಿಲಿಗ, ಪಂಚಮ, ಕೂಡುವಕ್ಕಲಿಗ ಏನು 2A ನಾವು ಟಚ್ ಮಾಡಲಿಲ್ಲ. ಅಲ್ಲಿ ಹಾಲು ಮತ ಸಮಾಜದವ್ರು ಇದ್ರು, ನಾವು ಅದಕ್ಕೆ ಮುಟ್ಲಿಲ್ಲ. ನಾವು ಯಾರ್ದೂ ಹಕ್ಕನ್ನು ನಾವು ಕಸ್ಕೊಂಡಿಲ್ಲ. 2D ಒಳಗೆ ಇವತ್ತು ಇಡೀ ಲಿಂಗಾಯತ ಯಾವ ಛತ್ರಿ ತಳಗದೀವಿ? ಹಿಂದೂ ಧರ್ಮ ಸನಾತನ ಧರ್ಮದ ಕೆಳಗೆ ನಾವು. ಮತ್ತು ನಮ್ಮ ಇಲ್ಲಿರುವಂತ ಕೈ ಬಿಟ್ಟು ಹಾಕೊಂಡು ಹಿಂದೂ ಧರ್ಮಕ್ಕೆ ಬೈದು ಗಣಪತಿ ಕೂಡಿಸ್ಬೇಡ ಅಂತ ಬುದ್ಧಿ ಹೋಗು, ಯಾವುದೋ ಜಾತಿ ಧರ್ಮದೊಳಗೆ ನಮ್ಮ ಲಿಂಗಾಯತ ಜೋಡಿಸುವುದು. ಇದನ್ನು ಮತ್ತೆ ನೀವು ಹೇಗಿತ್ತಂದ್ರೆ ಹೋಗ್ರಿ ಆ ಕಡೆ ಹಸಿರು ಜೆಂಡ ಹಾಕೊಂಡು ಅವ್ರ ಧರ್ಮ ರಕ್ಷಣೆಗಾಗಿ ನಿಮ್ಮನ್ನ ಇಟ್ಟಿವಪ್ಪ. ನೀವು ಅವ್ರ ಕೂಡ ಕೂಡಿದ್ರೆ ನಿಮ್ದೇನು ಕೆಲಸ ಐತೆ? ಹೋಗ್ರಿ ಅವ್ರ ನೋಡನೆ. ನೀವು ಮುದ್ದಕ್ಕಾಗಿ ಬಿಡ್ರಿ, ಅಲ್ಲಿ ಹಸಿರು ಹಾಕೋರಿ. ಇದು ಬಹಳ ದೊಡ್ಡ ದುರಂತ. ಈ ದೇಶದಲ್ಲಿ ರಾಜ್ಯದಲ್ಲಿ ಕೆಲವು ಮಂದಿ ಸನಾತನ ಧರ್ಮವನ್ನ ಮುಗಿಸ್ಬೇಕಂತ ನೋಡಿ. ಇವತ್ತು ಎಲ್ಲಿಗೆ ಬಂದಿದೆ ನಮ್ಮ ಧರ್ಮ? ತಿರುಪತಿ ಬಾಲಾಜಿ ಅಲ್ಲಿ ದನದ ಕೊಬ್ಬು, ಹಂದಿ ಕೊಬ್ಬು, ಮೀನಿನ ಎಣ್ಣೆ ಹಾಕಿ ಅಲ್ಲಿ ಲಾಡುಗಳಲ್ಲಿ ಮಿಕ್ಸ್ ಮಾಡ್ತಿದ್ರೆ ಇವತ್ತು ಆಘಾತಕಾರಿಯಾದಂತಹ ಒಂದು ಸುದ್ದಿ. ಇವತ್ತು ಏನು ಯಾರೋ ಒಬ್ರು ಚಂದ್ರಬಾಬು ನಾಯ್ಡು ಟೀಕೆ ಮಾಡ್ಯಾರಂತ, ಯಾವುದೋ ರಾಜಕೀಯ ಸಲುವಾಗಲ್ಲ, ಅದು ಅದರಲ್ಲಿ ಮಿಕ್ಸ್ ಮಾಡ್ಯಾರ ಅಂತ ಹೇಳಿ ಗುಜರಾತದ ಒಂದು ಆಹಾರ ಇದು ಮಾಡುವಂತ ಒಂದು ಏಜೆನ್ಸಿಯವರು ಇವತ್ತು ಡಿಕ್ಲೇರ್ ಮಾಡಿದ್ದಾರೆ. ಅಂದ್ರೆ ನಮ್ಮ ಧರ್ಮವನ್ನು ಯಾವ ರೀತಿ ನಾಶ ಮಾಡಬೇಕು ಅನ್ನೋದು ಈ ದೇಶದಲ್ಲಿ ನಡೀತುವಂತ ಕಾಲದಲ್ಲಿ ನಾವೆಲ್ಲ ಒಂದಾಗ್ಬೇಕು. ಹಾಲ ಮತ ಬಿಟ್ರೆ ಲಿಂಗಾಯತರಿಲ್ಲ, ಲಿಂಗಾಯತರು ಬಿಟ್ರೆ ವಾಲ್ಮೀಕಿ ಸಮಾಜ ಇಲ್ಲ. ಈ ದೇಶದಲ್ಲಿ ಹೇಳ್ತಾರೆ, ಅಂಬೇಡ್ಕರ್ ಅವ್ರು ಒಂದ್ ಕಡೆ ಒಂದು ಆಕಾಶವಾಣಿಯಲ್ಲಿ ಅವರು ಒಂದು ಭಾಷಣದಾಗ ಹೇಳ್ತಾರೆ, ಭಾರತದಲ್ಲಿ ನಾವು ಹಿಂದುಳಿದ ದಲಿತರೆ